ಒಬ್ಬಂಟಿ ಮಹಿಳೆ ತನ್ನ ಮಗಳ ಜೊತೆ ಈ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಆವಾಗ ಅವಳ ಗಂಡನ ಕೆಲವು ಫ್ರೆಂಡ್ಸು ಮದುವೆ ಕಾರ್ಡ್ ಕೊಡಕ್ಕೆ ಅಂತ ಅವಳ ಮನೆಗೆ ಬರ್ತಾರೆ. ಆದ್ರೆ ವಾಪಸ್ ಹೋಗುವಾಗ ಆ ವ್ಯಕ್ತಿಯ ಕೆಟ್ಟ ಕಣ್ಣು ಆಕೆಯ ಮೇಲೆ ಬೀಳುತ್ತೆ. ಅದಕ್ಕೆ ಒಂದು ದಿನ ಆಕೆ ಮನೆಯಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಕದ್ದು ಮುಚ್ಚಿ ಅವಳ ಮನೆ ಒಳಗೆ ನುಗ್ಗಿ ಬಿಡ್ತಾನೆ. ಆದ್ರೆ ಇದನ್ನ ನೋಡಿದ ತಕ್ಷಣ ಆಕೆ ಅವನ ಕೆನ್ನೆಗೆ ಬಾರಿಸಿ ಮನೆಯಿಂದ ಆಚೆ ಹಾಕ್ತಾಳೆ. ಅದಕ್ಕೆ ಆ ವ್ಯಕ್ತಿ ಅವಳ ಮೇಲೆ ಸೇಡು ತೀರಿಸ್ಕೊಳ್ಳಕ್ಕೆ ಡಿಸೈಡ್ ಮಾಡ್ತಾನೆ. ಆಮೇಲೆ ರಾತ್ರಿ ಹೊತ್ತು ಆಕೆ ಹೊಲಿಗೆ ಮಷೀನ್ ಮೇಲೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹಿಂದಿನಿಂದ ಬಂದ ಆ ವ್ಯಕ್ತಿ ಚಾಕುವಿನಿಂದ ಚುಚ್ಚಿ ಅವಳನ್ನ ಸಾಯಿಸಿ ಬಿಡ್ತಾನೆ. ಆದ್ರೆ ಆ ಪುಟ್ಟ ಮಗು ಇದೆಲ್ಲದನ್ನು ನೋಡಿಬಿಟ್ಟಿರುತ್ತೆ. ಅದಕ್ಕೆ ಆ ಪಾಪಿ ಆ ಮಗುವನ್ನು ಕೂಡ ಸಾಯಿಸಿ ತಾಯಿ ಮಗಳು ಇಬ್ಬರನ್ನು ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಪಕ್ಕದಲ್ಲಿದ್ದ ನದಿಗೆ ಎಸೆದು ಬಿಡ್ತಾನೆ. ಕೆಲವು ವರ್ಷಗಳ ನಂತರ ಒಬ್ಬ ಪೊಲೀಸ್ನ ಫ್ಯಾಮಿಲಿ ಈ ಮನೆಗೆ ವಾಸ ಮಾಡೋಕೆ ಅಂತ ಬರ್ತಾರೆ. ಆದ್ರೆ ಒಂದು ದಿನ ಆ ಪೊಲೀಸ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾನೆ ಅವನ ಮಗಳು ಕತ್ತಲಲ್ಲಿ ಯಾರ ಜೊತೆಯೋ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಅವನು ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಬರೀ ಒಂದು ಹೊಲಿಗೆ ಮಷೀನ್ ಮಾತ್ರ ಇರುತ್ತೆ. ಇದನ್ನ ಅವನು ತನ್ನ ಹೆಂಡತಿ ಹತ್ರ ಹೇಳಿದಾಗ ಅವಳು ಅದನ್ನ ನಂಬೋದೇ ಇಲ್ಲ. ಆದ್ರೆ ಒಂದು ದಿನ ಆ ಪೊಲೀಸ್ ಡ್ಯೂಟಿಗೆ ಹೋದಾಗ ಸಂಜೆ ಹೊತ್ತು ಅವನ ಹೆಂಡತಿಗೆ ಆ ಹೊಲಿಗೆ ಮಷೀನ್ ತಾನಾಗಿಯೇ ಓಡ್ತಿರೋ ಸೌಂಡು ಕೇಳಿಸಕ್ಕೆ ಶುರುವಾಗತ್ತೆ.